ಇಂಥ ಸುಲಭದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ಲ ನೀನು. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ಈ ಕೆಲಸ ಮಾಡಿ ನೋಡಿ, ಆಗ ಗೊತ್ತಾಗತ್ತೆ ಸುಲಭದ ಕೆಲಸ ಯಾವುದು, ಕಷ್ಟದ ಕೆಲಸ ಯಾವುದು ಅಂತ. ಏನು ನಾನು ಮಾಡದೇ ಇರೋ ಕೆಲಸನ ನೀನು 1 ಗಂಟೆಯಲ್ಲಿ ಮಾಡೋದು ನಾನು 2 ನಿಮಿಷದಲ್ಲಿ ಕಿತ್ತು ಬಿಸಾಕ್ಬಿಡ್ತೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತಿಗೆ ಅಡುಗೆ ರೆಡಿ ಆಗುತ್ತೆ, ಮೊದಲು ಅದನ್ನ ಕತ್ತರಿಸಿ ಬಿಸಾಕಿ. ನನಗೆ ಹೇಳಕ್ಕೆ ಬಂದುಬಿಟ್ರು. ಮರ್ಯಾದೆಯಾಗಿ ಏನಾದರೂ ಒಂದು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಹೆಂಗಸರ ವಿಷಯದಲ್ಲಿ ಮೂಗು ತುರ್ಸಕ್ಕೆ ಬಂದಿದ್ದಾರೆ. ಹೋಗಲಿ ಬಿಡು ಕುಮುದ, ಅವನೇನೋ ಹೇಳ್ತಾನೆ ಅಂತ ನೀನು ಮಾತಿಗೆ ಮಾತು ಕೊಡ್ತಾ ಹೋದರೆ ಅದು ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ. ಸುಮ್ಮನೆ ಇದ್ದರೆ ಇವ್ರ ಗುಣಗಾನ ನಿಲ್ಲೋದಿಲ್ವಲ್ಲ, ಅದಕ್ಕೆ ಮಾತಾಡಿನೇ ಇವ್ರ ಬಾಯಿ ಮುಚ್ಚಿಸ್ಬೇಕು. ಅಕ್ಕ ಅದೇನಂತ ನೋಡು ಹೋಗಿ. ಅಯ್ಯೋ ದೇವ್ರೆ, ಏನಮ್ಮ ಇದು ಇಷ್ಟೊಂದು ಘಾಟು? ಏನಮ್ಮ ಮಾಡ್ತಾ ಇದೆಯಾ? ಅದು ವಿಡಿಯೋ ನೋಡ್ತಾ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಹೋದೆ, ಎಣ್ಣೆ ಹಾಕದೆ ಇದನ್ನೆಲ್ಲ ಉರಿಯೋಕೆ ಹೋಗಿ ಸೀದೋಯ್ತು. ನೀನು ನಡಿಯಮ್ಮ ಬೇಗ, ಅದನ್ನು ಆಮೇಲೆ ಮಾಡ್ಕೊಂಡ್ರೆ ಆಯ್ತು, ನಡಿ ಬೇಗ ಬಾ. ಏನೇ ಯಶೋದ, ಒಗ್ಗರಣೆ ಘಾಟ್ಗೆ ನಿನ್ನ ಸೊಸೆ ಇಷ್ಟೊಂದು ಕೆಮ್ತಾ ಇದ್ದಾಳಲ್ಲೇ? ಓ ಗೊತ್ತಾಯ್ತು ಬಿಡು, ವಿಶೇಷ ಇದ್ದಾಗ ಹೀಗೆ ಆಗೋದು ಕಣೆ. ಆಮೇಲೆ ವಾಸನೆ ಘಾಟು ಯಾವುದೂ ಆಗ್ಬರಲ್ಲ. ನೀರು ಕುಡಿದ್ರೂ ಏನೇ ತಿಂದ್ರೂ ವಾಂತಿ ಆಗುತ್ತೆ. ಅದು ಸರಿ, ಎಷ್ಟು ತಿಂಗಳು ಇವಳಿಗೀಗ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಮಲಮ್ಮ, ಅವಳು ಅಡುಗೆ ಮಾಡೋದಕ್ಕೆ ಹೋಗಿ ಹಾಗೆ ಕೆಂತಿದ್ದಾಳೆ ಅಷ್ಟೇ. ನೀವು ಅಂದ್ಕೊಂಡಿರೋ ಹಾಗೆ ವಿಶೇಷ ಏನೂ ಇಲ್ಲ. ಹೀಗಿಲ್ಲದೆ ಇದ್ದರೂ ಮುಂದೆ ಆಗ್ತಾಳೆ ಬಿಡು. ಈ ಆಷಾಢ ಕಳೆದು ಶ್ರಾವಣ ಮುಗಿದು ಭಾದ್ರಪದಕ್ಕೆ ಸಿಹಿ ಸುದ್ದಿ ಕೊಡ್ತಾಳೆ ಬಿಡು. ಮುಂದಿನ ಗಣೇಶ ಚೌತಿಗೆ ಪುಟ್ಟು ಗಣೇಶನು ಪುಟ್ಟು ಗೌರಿನೂ ತೊಟ್ಲಲ್ಲಿ ಮಲಸುವ ಹಾಗಾಗ್ಲಿ. ಹಾಂ ಹೌದು, ನಮಗೂ ಅದೇ ಆಸೆ. ಮನೆ ತುಂಬ ಬರೀ ದೊಡ್ಡವರೇ ಇದ್ದಾರೆ, ಒಂದು ಪುಟ್ಟ ಮಗು ಬಂದರೆ ಚೆನ್ನಾಗಿರುತ್ತೆ. ಕುಮುದ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಏ ಅವಳು ಬಾ ಯಾಕೆ ಮುಚ್ಚಿಸ್ತೀಯ ನೀನು? ಯಾಕೆ ನಿನಗೆ ಮೊಮ್ಮಗನ ಆಡಿಸ್ಬೇಕು ಅನ್ನೋ ಆಸೆ ಇಲ್ವಾ? ನೋಡು, ಈಗಿನ ಕಾಲದವ್ರಿಗೆ ಮಕ್ಕಳು ಚಿಂತೆಗಿಂತ ಅವ್ರ ಜೀವನದ ಬಗ್ಗೆನೇ ಜಾಸ್ತಿ ಯೋಚನೆ ಕಣೆ. ಹಾಗಂತ ನಾವು ದೊಡ್ಡವರು ಸುಮ್ಮನಿರಕ್ಕಾಗತ್ತಾ ಹೇಳು? ಇರು ಯಶೋದ, ಇದನ್ನು ನಿನ್ನ ಮಗ ಸಂಜೀವಂಗೆ ಕೊಡು, ಇದನ್ನು ನಿನ್ನ ಸೊಸೆ ಕೊಡು. ನೋಡ್ತಾ ಇರು, ವರ್ಷ ಮುಗಿಯೋಷ್ಟರಲ್ಲಿ ನಿನ್ನ ಕೈನಲ್ಲಿ ಮೊಮ್ಮಗು ಇರುತ್ತೆ. ಈ ಟೈಮಲ್ಲಿ ಅಮೃತ ಅವ್ರ ಹತ್ರ ಮಾತಾಡೋಕ್ಕೆ ಹೋದರೆ ಮತ್ತೆ ಡಿವೋರ್ಸ್ ವಿಷಯ ಮಾತಾಡ್ತಾರೆ. ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ಮಾತಾಡಿ ಕೂಲ್ ಮಾಡೋಣ. ಅಜ್ಜಿ, ಈ ಲೇಹ ತಗೊಂಡ್ರೆ ನಿಜವಾಗ್ಲೂ ಮಕ್ಕಳಾಗತ್ತಾ? ಯಾಕೋ ಅನುಮಾನ ಇದ್ದರೆ ನೀನು ತಗೊಂಡು ನೋಡು, ಆಗ ಗೊತ್ತಾಗುತ್ತೆ. ಆಗೋದೇನೋ.
ಬೇಡ ಬಿಡಿ. ಈಗ ಏನಾಯ್ತು ಅಂತ ಅಮ್ಮ ಮಗಳಿಬ್ರು ದುರ್ಗಿ ಅವತಾರ ತಾಳಿದ್ದೀರಾ? ಏನಾಗ್ತಾ ಇಲ್ಲ ಅಂತ ಕೇಳಿ ಅಪ್ಪ. ನಿನ್ನೆ ಮೊನ್ನೆ ಬಂದಿರೋ ಆ ಲಕ್ಷ್ಮಿಗೆ ಸಿಗ್ತಿರೋ ಮರ್ಯಾದೆ ನನಗೆ ಸಿಗ್ತಾ ಇಲ್ಲ. ನಾನು ಈ ಮನೆ ಮಗಳು, ನನಗಿಲ್ದೇ ಇರೋ ಮರ್ಯಾದೆ ಗೌರವ ಪ್ರೀತಿ ಎಲ್ಲ ಅವಳಿಗೆ ಸಿಗ್ತಿದೆ ಅಂದರೆ ನನಗೆ ಕೋಪ ಬರಲ್ವಾ? ಐ ಜಸ್ಟ್ ಹೇಟ್ ಹರ್. ಎಲ್ಲ ಆಗಿದ್ದು ನಿಮ್ಮಿಂದನೇ ರೀ. ನೀವು ಸರಿಯಾಗಿದ್ದಿದ್ರೆ ನಮ್ಗೆ ಯಾಕ್ರಿ ಈ ಥರ ಪರಿಸ್ಥಿತಿ ಬರ್ತಾ ಇತ್ತು? ಹಲೋ, ನಿಮ್ಮಿಬ್ರ ಆಟದಲ್ಲಿ ನಾ ಮೊದಲಿಂದನೂ ಇರಲಿಲ್ಲ. ನೀವು ನೋಡಿದ್ರೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ. ನೀವೇನು ನಮ್ಮ ತಲೆ ಮೇಲೆ ದೇವರ ಕೂರಿಸಿದ್ದೀರಾ? ನೀವು ನಮ್ಮ ತಲೆ ಮೇಲೆ ಗೂಬೆನೇ ಕೂರಿಸಿರೋದು. ಥು, ನನಗಂತೂ ಈ ಮನೆಯಲ್ಲಿ ಒಂದು ನಿಮಿಷ ಇರೋಕ್ಕಾಗ್ತಿಲ್ಲ. ಈ ಮನೆಯಲ್ಲಿ ಎಲ್ಲರೂ ನಮ್ಮನ್ನೇ ಟಾರ್ಗೆಟ್ ಮಾಡೋದು. ಮೊನ್ನೆ ನಾನು ಮ್ಯೂಸಿಕಲ್ ಚೇರಲ್ಲಿ ಗೆದ್ದೆ ಅಂತ ಎಲ್ರಿಗೂ ಹೇಳ್ತಿದ್ರೆ ಯಾರಿಗೂ ಕೇಳಿಸ್ಕೊಳ್ಳೋ ತಾಳ್ಮೆನೇ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಅಷ್ಟೆಲ್ಲ ಕೋಪ ತೋರಿಸಿದ್ರು. ಆದರೆ ಈಗ ಲಕ್ಷ್ಮಿ ಮಾಡಿದ್ದು ತಪ್ಪಲ್ವಾ? ಈಗ ಎಲ್ಲರೂ ಅವಳ ಪರವಾಗೇ ಮಾತಾಡ್ತಿದ್ದಾರೆ. ಇದೇ ಅಲ್ವಾ ಪಾರ್ಶಾಲಿಟಿ ಅಂದರೆ? ಇದನ್ನ ಎಷ್ಟು ಅಂತ ಸಹಿಸ್ಕೊಳ್ಳೋದು ನೀವೇ ಹೇಳಿ ಅಪ್ಪ. ಇದರಿಂದ ಹೊರಗೆ ಬರೋದು ಹೇಗೆ ಅಂತ ನನಗೂ ಗೊತ್ತಾಗ್ತಿಲ್ಲ ಮಗಳೇ. ಈ ಮನೆಯಲ್ಲಿ ನಿಮ್ಮ ಮಾತಿಗೆ ಹೇಗೆ ಮರ್ಯಾದೆ ಇಲ್ವೋ ಹಾಗೆ ನನ್ನ ಮಾತಿಗೂ ಮರ್ಯಾದೆ ಇಲ್ಲ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತು. ಮಾತಾಡಿ ಅವಮಾನ ಮಾಡಿಸ್ಕೊಳ್ಳೋ ಬದಲು ಎಲ್ಲ ಸಹಿಸ್ಕೊಂಡು ಸುಮ್ಮನಿರೋದು ಒಳ್ಳೇದಲ್ವಾ? ನೀವು ಸಹಿಸ್ಕೋಬೋದು, ಆದರೆ ನನ್ನಿಂದ ಆಗಲ್ಲ. ನಾನು ಏನು ಅಂತ ಈ ಮನೆಯವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೀಗ ಸಮಯ ಬಂದಿದೆ. ನೀವು ಯಾವಾಗಲೂ ಬಾಸ್ ಬಾಸ್ ಅಂತ ಹೇಳ್ತಿರ್ತೀರಲ್ಲ, ನಾನು ಅವ್ರ ಜೊತೆನೇ ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ.